ಅಪ್ಪು ಸರ್ ಕಾಲು ಧೂಳಿಗೂ ಸಮ ಅಲ್ಲ ನಾನು ಇನ್ನೂ ಈಗ ಚಿಗುರ್ತಿರೋ ಹೊಸಬ ಅಷ್ಟೇ. ನಮ್ಮನ್ನ ಕೈ ಹಿಡೀರಿ, ಹೊಸಬ್ರನ್ನ ಬೆಳೆಸ್ರಿ. ಇದು ಹಾರರ್ ಬೇಸ್ಡ್ ಸಿನಿಮಾ ಆಗಿರೋದ್ರಿಂದ ಆರಾಮಾಗಿ ಬಂದು ಕೂತ್ಕೊಂಡು ನೋಡ್ಬೋದು. ಅರ್ಧ ಕತೆ ಹೇಳಿದರು, ಫೋನಲ್ಲೇ ಹೇಳಿದ್ರು, ಆಮೇಲೆ ಆಡಿಷನ್ಸ್ ಮಾಡಿದ್ರು. ಸೊ ಆಮೇಲೆ ನನ್ನ ಸೆಲೆಕ್ಟ್ ಮಾಡಿದ್ರು. ಹೀರೋ ಆಗಕ್ಕೆ ನಾನು ಬಂದಿಲ್ಲ ಸರ್, ನಾನು ಬಂದಿದ್ದು ಸೈಡ್ ಕ್ಯಾರೆಕ್ಟರ್ ಕೊಡಿ ಅಂತ ಬಂದಿದ್ದು, ನನ್ನೇ ಹೀರೋ ಮಾಡಿಬಿಟ್ರು. ಇವತ್ತು ಛಾಯಾ ಸಿನಿಮಾ ನಿಮ್ಮ ಅದ್ಭುತವಾದಂಥ ಸಿನಿಮಾ ಇವತ್ತು ರಿಲೀಸ್ ಆಗಿದೆ, ಹೇಗೆ ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ಸೊ ಜನರ ಅಭಿಪ್ರಾಯ ಕೂಡ ತುಂಬ ಪಾಸಿಟಿವ್ ಆಗಿದೆ. ಒಂದು ಕಡೆ ಖುಷಿ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಜನರು ಕೂಡ. ಮತ್ತೊಮ್ಮೆ ಜೂನಿಯರ್ ಅಪ್ಪು ಅವ್ರನ್ನ ನಾವು ಸ್ಕ್ರೀನ್ ಮೇಲೆ ನೋಡ್ತೀವಿ. ಅಯ್ಯೋ ಅಪ್ಪು ಸರ್ಗೆಲ್ಲ ಇದಿಲ್ಲ, ಬಟ್ ಎಲ್ಲ ಒಂದು ಕಡೆ ಹೇಳ್ತಿದ್ದಾರೆ, ಖುಷಿನೇ ಸರ್ ಅದು. ಸೊ ಈ ಸಿನಿಮಾದಲ್ಲಿ ಒಂದು ಸಂದೇಶವನ್ನು ಕೊಟ್ಟಿದ್ದೀರಾ. ಹಾಂ ಸರ್, ಅದಕ್ಕೆ ಸರ್ ಮೇಯ್ನ್ ಮೆಸೇಜ್ ಇದೆ ಸೊಸೈಟಿಗೆ. ಸೊ ಫ್ರೆಂಡ್ಶಿಪ್ನ ಯಾವ ಥರ ಕಾಪಾಡ್ಕೋಬೇಕು, ಸೊ ಯಾವ ಥರ ಬಿಹೇವ್ ಮಾಡಬೇಕು ಅನ್ನೋದೇ ಈ ಕಾನ್ಸೆಪ್ಟ್ನ ಉದ್ದೇಶ. ಸರ್, ಇಷ್ಟು ದಿನಗಳ ಕಾಲ ಯಾವುದೇ ಆದ ಹಾರರ್ ಮೂವಿ ಬಂದಿರಲಿಲ್ಲ. ಹಾಂ ಸರ್, ಇವಾಗ ಹಾರರ್ ಮೂವಿ ಬಂದಿದ್ದೀರಾ, ಛಾಯಾ ಚಿತ್ರ. ಹೌದು ಸರ್, ಎಲ್ಲರೂ ಹಾರರ್ ಅಂದರೆ ತುಂಬ ಆ ಥರ ಈ ಥರ ಅಂತ ಇದು ಮಾಡ್ತಾರೆ, ಬಟ್ ಇದು ಹಾರರ್ ಬೇಸ್ಡ್ ಸಿನಿಮಾ ಆಗಿರೋದ್ರಿಂದ ಆರಾಮಾಗಿ ಬಂದು ಕೂತ್ಕೊಂಡು ನೋಡ್ಬೋದು, ಎಂಜಾಯ್ ಮಾಡ್ತೀರಾ. ಎಲ್ಲ ಕನ್ನಡಿಗರಿಗೆ ಏನು ಹೇಳಕ್ಕೆ ಸರ್, ಕನ್ನಡಿಗರಿಗೆ ಬಂದು ಹೇಳ್ತೀನಿ, ಸಾಂಗ್ಸ್ ಎಲ್ಲ ತುಂಬ ಅದ್ಭುತವಾಗಿದೆ. ಉತ್ತರ ಕರ್ನಾಟಕದಲ್ಲೆಲ್ಲ ಒಳ್ಳೆ ವ್ಯೂಸ್ ಆಗಿದೆ ಸಾಂಗ್ಸು. ಸೊ ಇಲ್ಲೂ ನಮ್ಮ ಬೆಂಗಳೂರು ಕಡೆಯವರು, ನಮ್ಮ ಸೌತ್ ಕಡೆಯವರು ನಮ್ಮನ್ನು ಕೈ ಹಿಡೀರಿ, ಹೊಸಬ್ರನ್ನ ಬೆಳೆಸ್ರಿ. ಯಾಕೆಂದರೆ ಪ್ರೊಡ್ಯೂಸರ್ ಬಂದು ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿದ್ದಾರೆ. ಸೊ ಅವ್ರಿಗೆ ಬಂಡವಾಳ ವಾಪಸ್ ಬರಲಿ, ಇನ್ನೂ ಹಲವಾರು ಹೊಸಬರಿಗೆ ಅವಕಾಶ ಕೊಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ತಾನೇ ಮೊದಲನೇ ಶೋ ನೋಡಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಜನ, ತುಂಬ ಖುಷಿ ಆಗ್ತಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಅಂತ ಕೇಳ್ತಿದ್ದೀನಿ. ಇದು ದಯವಿಟ್ಟು ಎಲ್ಲರೂ ಕ್ಲೀನಾಗಿ ರೆಕಾರ್ಡ್ ಮಾಡ್ಕೊಬೇಡಿ. ಬಟ್ ಅಪ್ಪು ಸರ್ ಕಾಲು ಧೂಳಿಗೂ ಸಮ ಅಲ್ಲ ನಾನು ಇನ್ನೂ ಈಗ ಚಿಗುರ್ತಿರೋ ಹೊಸಬ ಅಷ್ಟೇ. ಬಟ್ ಅವ್ರ ಫ್ಯಾನು. ಸೊ ಅವರ ಹಾದಿಯಲ್ಲೇ ನಡಿಬೇಕು ಅನ್ನೋದೇ ನನ್ನ ಉದ್ದೇಶ. ಖಂಡಿತ ಬರಬೇಕು, ಯಾಕಂದರೆ ಕಂಟೆಂಟ್ ಇರೋವಂಥ ಸಿನಿಮಾಗಳು ಸಿಗ್ತಾ ಇರೋದೇ ಕಮ್ಮಿ. ಅದರಲ್ಲೂ ಕಂಟೆಂಟ್ ಇರೋ ಸಿನಿಮಾ, ಬಟ್ ಏನಂದರೆ ನಮಗೆ ಪ್ರಮೋಷನ್ಸ್ಗೆ ಟೈಮ್ ಸಿಕ್ಕಲಿಲ್ಲ. ಸೊ ಹಾಗಾಗಿ ನಿಮ್ಮ ಮಾಧ್ಯಮದ ಮೂಲಕ ನಾವು ಕೇಳ್ಕೊತಿದ್ದೀವಿ, ದಯವಿಟ್ಟು ಎಲ್ಲ ಜನರಿಗೆ ತಲುಪಿಸಿ. ಛಾಯಾ ಅನ್ನೋ ಸಿನಿಮಾ ಇವತ್ತು ಬಿಡುಗಡೆ ಆಗಿದೆ, ಫಸ್ಟ್ ಶೋ ಒಳ್ಳೆ ಪ್ರದರ್ಶನ ಕಾಣಿದೆ. ಸೊ ಪ್ರೇಕ್ಷಕರ ಇದು ಕೂಡ ಪಾಸಿಟಿವ್ ಆಗಿದೆ ಅಂತ ಹೇಳ್ತಿದ್ದೀನಿ. ಸರ್, ಕತೆ ಎಲ್ಲ ನಾನು ಕೇಳೋ ಇದರಲ್ಲಿದ್ದಿಲ್ಲ ಸರ್. ಅವಾಗ ಒಂದು ಅರ್ಧ ಕತೆ ಹೇಳಿದರು, ಫೋನಲ್ಲೇ ಹೇಳಿದರು, ಆಮೇಲೆ ಆಡಿಷನ್ಸ್ ಮಾಡಿದ್ರು. ಸೊ ಆಮೇಲೆ ನನ್ನ ಸೆಲೆಕ್ಟ್ ಮಾಡಿದ್ರು. ನಾನು ಅದೇ ಹೀರೋ ಆಗಕ್ಕೆ ನಾನು ಬಂದಿಲ್ಲ ಸರ್, ನಾನು ಬಂದಿದ್ದು ಸೈಡ್ ಕ್ಯಾರೆಕ್ಟರ್ ಕೊಡಿ ಅಂತ ಬಂದಿದ್ದು, ನನ್ನೇ ಹೀರೋ ಮಾಡಿಬಿಟ್ರು ಪ್ರೊಡ್ಯೂಸರ್ ಮೇಡಮು ಹಾಗೂ ನಮ್ಮ ನಿರ್ದೇಶಕರು. ಸೊ ಹಾಗಾಗಿ ಒಳಗಡೆ ಎಂಟ್ರಿ ಕೊಟ್ಟಿದ್ದು. ಮಾರ್ಚ್ ತಿಂಗಳು ಮಾರ್ಚ್ ಅಂತಂದ್ರೆ ಅದು ಪವರ್ ಸ್ಟಾರ್ ಮಂತ್ ಅಂತಾನೆ ಎಲ್ಲರೂ ಮಾತಾಡ್ತಾರೆ. ನಿಜ ಸರ್. ಸೊ ಮಾರ್ಚ್ 1ನೇ ತಾರೀಕಿಗೆ ನಿಮ್ಮ ಸಿನಿಮಾ ರಿಲೀಸ್ ಆಗಿದೆ, ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ ಇದೆ. ಅದರಲ್ಲೂ ಡೇಟ್ಸ್ ಮುಂದೆ ಆಗ್ತಾ ಬರ್ತಾಯಿತ್ತು. ಫೆಬ್ರವರಿ 23rd ಇತ್ತು, 26th ಆಯಿತು, ಆಮೇಲೆ ಮಾರ್ಚ್ 1ಗೆ ಬಂತು. ನನಗೆ ಸಖತ್ ಖುಷಿ ಆಯಿತು ಸರ್. 19th ಕೂಡ ಅಪ್ಪು ಸರ್ ಬರ್ಡೇ ಇದೆ. ಹೌದು, ಅದ್ರ ಬಗ್ಗೆ ಅವ್ರಿಗೆ ಡೆಡಿಕೇಶನ್ ಮಾಡ್ತಾರೆ ಸರ್ಗೆ ಡೆಡಿಕೇಶನು. ಮತ್ತು ಇವತ್ತು ಬೆಳಗ್ಗೆನೂ ಹೋಗಿ ಅವ್ರ ಆಶೀರ್ವಾದ ಪಡ್ಕೊಂಬಂದಿದ್ದೀನಿ. ಸೊ ಅಫ್ಕೋರ್ಸ್ ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಕನ್ನಡದ ನಮ್ಮ ಸಿನಿಮಾ ಅಂತಲ್ಲ, ಎಲ್ಲರ ಸಿನಿಮಾ ಮೇಲೇನೂ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ. ಬೀಟ್ ಪ್ಲಸ್ ಕರ್ನಾಟಕ.